ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೋಟೆಲ್ ಶೈಲಿಯಲ್ಲಿ ಮಾಡುವಂಥ ಬಟಾಟೆ ಅಂಬಡೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 4 kg ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ಅದಕ್ಕೆ ಕಾಯಿಮೆಣಸು, ಶುಂಠಿ, 1/4 kg ಕಾಯಿಮೆಣಸು, 1/4 kg ಶುಂಠಿ, 1/4 kg ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗಿಬೇಕು. ಆಮೇಲೆ ಅದನ್ನು ನಾವಿಲ್ಲಿ ನೋಡಿ ಇಲ್ಲಿ ಜಜ್ಜ್ತಾ ಇದ್ದೇವೆ. ಕಲ್ಲಿನಲ್ಲಿ ಈ ಥರ ಜಜ್ಜಿ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೇವೆ. ನೋಡಿ ಇಲ್ಲಿ ಜಜ್ಜ್ತಾ ಇದ್ದೇವೆ. ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು, ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬಹುದು. ನಾವು ಈ ಥರ ಮಾಡಿದ್ದೇವೆ ನೋಡಿ. ನೋಡಿ ಈಗ ಕಾಯಿಮೆಣಸು ಕೂಡ ಜಜ್ಜ್ತಾ ಇದ್ದೇವೆ. ಕಾಯಿಮೆಣಸು ಬೆಳ್ಳುಳ್ಳಿ ಕೂಡ ಜಜ್ಜಿ ಸೈಡಲ್ಲಿ ಇಟ್ಕೊಂಡಿದ್ದೇವೆ. ನೋಡಿ ಇದನ್ನೀಗ ತೆಗೆಯುವ. ನೋಡಿ ಎಲ್ಲ ಜಜ್ಜಿ ಆಗಿದೆ. ಈಗ ಶುಂಠಿ, ಆಮೇಲೆ ಕಾಯಿಮೆಣಸು, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ಆಲೂಗಡ್ಡೆ ನೋಡಿ ಬೆಂದಿದೆ. ಈಗ ಅದರ ಸಿಪ್ಪೆ ತೆಗೆಯೋಣ. ನೋಡಿ ಬಿಸಿ ಇದೆ ಅದು, ಅದರ ಸಿಪ್ಪೆ ತೆಗಲಿಕ್ಕೆ ಆಗೋದಿಲ್ಲ. ನೋಡಿ ಈಗ ಸಿಪ್ಪೆ ತೆಗಿತಾ ಇದ್ದೇವೆ. ನೋಡಿ ಈಗ ಎಲ್ಲ ಸಿಪ್ಪೆ ತೆಗೆದು ಆಗಿದೆ. ಇಲ್ಲಿ ಕೊತ್ತಂಬರಿ ಕಟ್ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಜಜ್ಜಿಟ್ಟ ಕಾಯಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಇಲ್ಲಿ ನೋಡಿ ಆಲೂಗಡ್ಡೆಯನ್ನೆಲ್ಲ ಈ ಥರ ಮಾಡಿ ಇಟ್ಟುಕೊಂಡಿದ್ದೇವೆ. ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಹಾಕಿದ ಮೇಲೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನೋಡಿ ಫ್ರೈ ಮಾಡುವ. ಇದಕ್ಕೆ ಸ್ವಲ್ಪ ಬೇವಿನ ಎಲೆ ಹಾಕಬೇಕು. ನೋಡಿ ಈಗ ಬೇವಿನ ಎಲೆ ಹಾಕಿ ಸ್ವಲ್ಪ ಈಗ ಫ್ರೈ ಮಾಡುವ. ನೋಡಿ ಈಗ ಫ್ರೈ ಮಾಡ್ತಾ ಇದೆ. ಈಗ ನೋಡಿ ಫ್ರೈ ಆಯಿತು. ಫ್ರೈ ಆದ ಮೇಲೆ ಇದಕ್ಕೆ ನಾವು ಜಜ್ಜಿಟ್ಟ ಕಾಯಿಮೆಣಸು, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲೆಲ್ಲ ನಾವು ಹಾಕೋದಿಲ್ಲ, ನಮಗೆ ಸಂಜೆಗೆ ಬೇಕಂತ ಅದಕ್ಕೆ ನಾವು 1/4 kg ತೆಗೆದುಕೊಂಡಿದ್ದೇವೆ. ಸಂಜೆ ಕೂಡ ಮಾಡಲಿಕ್ಕಿದೆ ನಮಗೆ, ಅದಕ್ಕೆ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇವೆ. ನೋಡಿ ಈ ಥರ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಅರಶಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಬರಬೇಕು ಕಲ್ಲರ್. ಇನ್ನು ಸ್ವಲ್ಪ ಇದಕ್ಕೆ ಅರಶಿನ ಹಾಕಿ ಆಮೇಲೆ ಅದಕ್ಕೆ ನಾವು ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಈಗ ಆಲೂಗಡ್ಡೆ ಹಾಕ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಎಲ್ಲ ಆಲೂಗಡ್ಡೆ ಕೂಡ ಹಾಕಿದ್ದೇವೆ ನಾವು. ಇದಕ್ಕೆ ಮಿಕ್ಸ್ ಮಾಡ್ತಾ ಈಗ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ.
ನೋಡಿ ಈ ಥರ ಬರ್ತದೆ. ಅದು ತುಂಬಾ ಪರಿಮಳ ಬರ್ತಾ ಉಂಟು. ಆಮೇಲೆ ಅದಕ್ಕೆ ಕಟ್ ಮಾಡಿಟ್ಟ ಕೊತ್ತಂಬರಿ ಹಾಕುವ. ಅದಕ್ಕೆ ನೋಡಿ ಇಲ್ಲಿ ಕೊತ್ತಂಬರಿ ಹಾಕಿ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಈ ಕಡೆ ಇಲ್ಲಿ ಒಂದು ಬಾಣಲೆಗೆ ನಾವು ಕಡಲೆ ಹಿಟ್ಟನ್ನು ಹಾಕ್ತೀವಿ. ಅರ್ಧ kg ಕಡಲೆ ಹಿಟ್ಟು ಹಾಕ್ತಾ ಇದ್ದೇವೆ ನೋಡಿ. ಇದಕ್ಕೆ ನಾವು ಸ್ವಲ್ಪ ಅಡಿಗೆ ಸೋಡಾ ಹಾಕ್ತಾ ಇದ್ದೇವೆ. ಹಾಕಿದ್ರೂ ಹಾಕ್ಬೋದು, ಇಲ್ಲದ್ರೆ ಬೇಡ. ನಾವು ಸ್ವಲ್ಪ ಹಾಕಿದ್ದೇವೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಆಮೇಲೆ ಅಜ್ವಾನ ಓಂಕಾಳು ಸ್ವಲ್ಪ. ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು, ಗಂಟು ಥರ ಇರಬಾರ್ದು. ಅದು ಚೆನ್ನಾಗಿ ಅದನ್ನು ನೀರಲ್ಲಿ ನಾವು ಮಿಕ್ಸ್ ಮಾಡಬೇಕು. ಗಂಟು ಎಲ್ಲ ಸಿಗಬಾರ್ದು ನಮಗೆ. ನೋಡಿ ಈ ಥರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿನೂ ಆಗಬಾರ್ದು, ನೀರು ಕೂಡ ಆಗಬಾರ್ದು. ಅದು ನಮಗೆ ಎಷ್ಟು ಹದ ಬೇಕು ಅಷ್ಟು ಅದನ್ನು ನೋಡಿ ಈ ಥರ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಈ ಥರ ಮಾಡಬೇಕು. ನೋಡಿ ನಾನಿಲ್ಲಿ ಕೈಯಲ್ಲಿ ಮಾಡ್ತಿದ್ದೇನೆ ನೋಡಿ. ನೋಡಿ ಈ ಥರ ಮಾಡಬೇಕು. ಗಟ್ಟಿನೂ ಆಗಬಾರ್ದು, ನೀರು ಆಗಬಾರ್ದು. ಇಲ್ಲಿ ನಾವು 2 ಶೇಪು ಮಾಡ್ತಾ ಇದ್ದೇವೆ. ಒಂದು ಉಂಡೆ ಥರ ಮಾಡ್ತಾ ಇದ್ದೇವೆ, ಒಂದು ಚಟ್ಟೆ ಮಾಡಿ ಅದನ್ನು ಮಾಡ್ತಾ ಇದ್ದೇವೆ ನೋಡಿ. 2 ಶೇಪ್ ಕೂಡ ಮಾಡ್ತಾ ಇದ್ದೇವೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ನೀವು ಮಾಡ್ಕೊಳ್ಬೋದು ನೋಡಿ. ನೋಡಿ ಇಲ್ಲಿ ಉಂಡೆ ಮಾಡ್ತಾ ಇದ್ದೇವೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ನೋಡುವಾಗಲೇ ತಿನ್ನೋಣ ಅಂತ ಅನಿಸುತ್ತೆ ನೋಡಿ. ಈಗ ಉಂಡೆ 2 ಶೇಪ್ ಕೂಡ ಮಾಡಿದ್ದೇವೆ. ಒಂದು ಈ ಥರ ಮಾಡಿದ್ದೇವೆ ನೋಡಿ, ಉಂಡೆ ಮಾಡಿಟ್ಟು. ಒಂದು ಆ ಥರ ಚಟ್ಟೆಯಾಗಿ ಮಾಡಿದ್ದೇವೆ. ಈಗ ಉಂಡೆ ಎಲ್ಲ ರೆಡಿಯಾಗಿದೆ. ಅದನ್ನು ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಕಾದ ಎಣ್ಣೆಗೆ ಹಾಕಬೇಕು ನೋಡಿ. ಇಲ್ಲಿ ಅಷ್ಟು ಕಾಯಲಿಲ್ಲದೆ ಇನ್ನೂ ಕಾಯಲಿಕ್ಕೆ ಉಂಟು ಅದು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.